ಪಾಕ್ ವಶದಲ್ಲಿ ಭಾರತೀಯ ಯೋಧ ಪಿಕೆ ಸಿಂಗ್ ಇದ್ದಾರೆ. ಪಂಜಾಬ್ನ ಫಿರೋಜ್ಪುರ ಗಡಿ ದಾಟಿದ್ದ ಯೋಧ ಮರಳಿ ಕರೆತರಬೇಕು ಅಂತ ಕೇಂದ್ರಕ್ಕೆ ಕುಟುಂಬಸ್ಥರು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಇದು ಪ್ರತಿಯೊಬ್ಬ ಭಾರತೀಯರ ಮನವಿಯೂ ಕೂಡ ಹೌದು. ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು, ಬಹಳ ಸೇಫ್ಟಿ ಆಗಿ ಅನ್ನೋದು. ಈಗಾಗಲೇ ಮಾತುಕತೆಗಳು ನಡೆದಿದೆ. ಯಾವಾಗ ಈ ಘಟನೆ ಆಯಿತು, ಕೆ ಸಿಂಗ್ ಅವರನ್ನು ವಶಕ್ಕೆ ಪಡ್ಕೊಳ್ತಿರುವಂಥ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಯಿತು. ಆಗಲೇ ಎರಡೂ ಕಡೆಯಿಂದಲೂ ಕೂಡ ಮಾತುಕತೆ ಆಯಿತು. ಎರಡೂ ಕಡೆಯ ಸೇನಾ ಮುಖ್ಯಸ್ಥರು ಕೂತು ಮಾತುಕತೆಯನ್ನು ನಡೆಸ್ತಾರೆ. ಆದರೆ ಇಲ್ಲಿವರೆಗೂ 4 ದಿನ ಆಯಿತು, ಇಲ್ಲಿವರೆಗೂ ಪಾಕಿಸ್ತಾನ ಬಿಡುಗಡೆಯನ್ನು ಮಾಡಿಲ್ಲ. ಮುಂದಾಟುಕನ್ನು ಪ್ರದರ್ಶಿಸ್ತಾ ಇದೆ. ಬಟ್ ಇದಕ್ಕೆ ಈಗ ಆಲ್ರೆಡಿ ಮಾತುಕತೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಒತ್ತಾಯವೂ ಕೂಡ ಇದೆ. ಇನ್ನೊಂದು ಕಡೆಯಲ್ಲಿ ಪಿಕೆ ಸಿಂಗ್ ಅವರ ಫ್ಯಾಮಿಲಿಯವರು ಕೇಳ್ಕೊಳ್ತಾ ಇದ್ದಾರೆ, ನಮ್ಮ ಮನೆಯವರನ್ನು ಬಿಡಿಸ್ಕೊಂಡು ಬರಬೇಕು ಅನ್ನುವಂಥ ರಿಕ್ವೆಸ್ಟನ್ನು ಮಾಡಿಕೊಳ್ಳಲಾಗಿದೆ. ಪಂಜಾಬ್ನ ಫಿರೋಜ್ಪುರ್ ಗಡಿ ದಾಟಲಾಗಿತ್ತು, ಮಿಸ್ ಆಗಿ ಈ ಒಂದು ಪಂಜಾಬ್ನ ಫಿರೋಜ್ಪುರ ಗಡಿ ಏನಿತ್ತು ಅದನ್ನು ದಾಟ್ತಾ ಇದ್ದ ಹಾಗೇನೆ ಯೋಧನನ್ನು ವಶಕ್ಕೆ ಪಡ್ಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಲಾಗಿತ್ತು. ಈಗಾಗಲೇ ಮಾತುಕತೆಗಳು ನಡೆದಿದ್ರೂ 4 ದಿನ ಆದ್ರೂ ಪಾಕ್ ವಶದಲ್ಲೇ ಯೋಧ ಇರೋದು ಸಹಜವಾಗಿ ಅವರ ಫ್ಯಾಮಿಲಿಗೊಂದು ಆತಂಕ ಅಂತೂ ಇದ್ದೇ ಇರುತ್ತೆ. ಯಾಕಂದರೆ ಮಾಧ್ಯಮಗಳಲ್ಲಿ ಸುದ್ದಿನ ನೋಡ್ತಾರೆ, ಹೀಗೆ ವಶಕ್ಕೆ ಪಡ್ಕೊಂಡಿದ್ದಾರೆ, ಏನಾಗ್ಬಿಡುತ್ತೋ ಏನೋ ಅನ್ನೋದೊಂದು ಭಯ ಇದ್ದೇ ಇರುತ್ತೆ. ಬಟ್ ಸರ್ಕಾರದ ಕಡೆಯಿಂದ ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕೋ ಮಾತುಕತೆಯನ್ನೆಲ್ಲ ನಡೆಸಲಾಗ್ತಾ ಇದೆ.